ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮೂಲ್ಯ ಅಮ್ಮ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಆಲೂ ಪರಾಟನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನನ್ನ ಚಾನಲ್ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಆಲೂ ಪರಾಟನ ಮಾಡೋಣ. ಮೊದಲಿಗೆ ನಾನು ಚಪಾತಿನ ನೀವು ಯಾವ ಥರ ಪ್ರಿಪೇರ್ ಮಾಡ್ತೀರಾ ಅದೇ ಥರನೇ ಹಿಟ್ಟನ್ನ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸಣ್ಣದಾಗಿ ಹಚ್ಕೊಂಡಿರುವಂತಹ ಚಿಲ್ಲಿ, ಅದ್ರ ಜೊತೆಗೆ ಚಿಲ್ಲಿ ಪೌಡರು, ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟು, ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ ಹಾಗೆ ಚಾಟ್ ಮಸಾಲಾನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ನೋಡಿ ನೀಟಾಗಿ ಆಲೂಗಡ್ಡೆನ ಬೇಯಿಸ್ಕೊಂಡು ಈ ಥರ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ತಿದ್ದಾರೆ ನಮ್ಮತ್ತೆ. ಈ ಥರ ಆಲೂಗಡ್ಡೆ ಪೀಸಸ್ ಸಿಗ್ದೇ ಇರೋ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ ನೀಟಾಗಿ. ಇವಾಗ ಕೊತ್ತಂಬರಿ ಸೊಪ್ಪು ಮಿಶ್ರಣ ಎಲ್ಲ ಇತ್ತಲ್ಲ ಅದಕ್ಕೆ ಆಲೂಗಡ್ಡೆನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಚಪಾತಿ ಇಟ್ಟಿದೆಯಲ್ಲ, ಸೇಮ್ ನೀವು ಚಪಾತಿನ ಯಾವ ಥರ ಮಾಡ್ಕೋತೀರಾ ಅದೇ ಥರನೇ 2 ಚಪಾತಿನ ನೀಟಾಗಿ ಒತ್ಕೊಳ್ಳಿ. ನೋಡಿ ಇವಾಗ ಒಂದು ಚಪಾತಿನ ನೀಟಾಗಿ ಒತ್ಕೊಂಡ್ರಲ್ಲ ಅದ್ರ ಮೇಲೆ ನಾವು ಮಿಕ್ಸ್ ಮಾಡ್ಕೊಂಡಿರುವಂತಹ ಹೂರ್ಣ ಎಲ್ಲನೂ ಆಲೂಗಡ್ಡೆ ಸ್ಟಫಿಂಗ್ ಎಲ್ಲನೂ ನೀಟಾಗಿ ಸ್ಪ್ರೆಡ್ ಮಾಡಿ. ಸ್ಪ್ರೆಡ್ ಮಾಡಿದ ನಂತರ ಇನ್ನೊಂದು ಚಪಾತಿ ಇದೆಯಲ್ಲ ಅದ್ರ ಮೇಲೆ ಈ ಥರ ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿದ ನಂತರ ಮತ್ತೆ ಸ್ವಲ್ಪ ಚಪಾತಿ ಪೌಡರ್ ಏನಿದೆ ಅದನ್ನ ಮೇಲ್ಗಡೆಗೆಲ್ಲ ಸ್ಪ್ರೆಡ್ ಮಾಡಿ ನೀಟಾಗಿ ಚಪಾತಿ ಒತ್ಕೋತಿರಲ್ಲ ಅದೇ ಥರನೇ ಒತ್ಕೊಳ್ಳಿ. ನೀವು ತುಂಬಾ ಡೀಪಾಗಿ ಪ್ರೆಸ್ ಮಾಡಬೇಡಿ. ಫಿಲ್ಲಿಂಗ್ ಎಲ್ಲ ಆದಮೇಲೆ ಸ್ವಲ್ಪ ಲೈಟಾಗಿ ಸ್ಪ್ರೆಡ್ ಮಾಡಿ. ನೋಡಿ ಈ ಥರ ನೀಟಾಗಿ ಲೈಟಾಗಿ ಸ್ಪ್ರೆಡ್ ಮಾಡ್ತಾ ಹೋಗಿ. ಈಗ ನೋಡಿ ತವಾ ನೀಟಾಗಿ ಕಾದಿದೆ, ಅದ್ರ ಮೇಲೆ ನೀವು ಚಪಾತಿನ ಯಾವ ಥರ ಬೇಯಿಸ್ತೀರಾ ಅದೇ ಥರನೇ ಬೇಯಿಸ್ಕೊಳ್ಳಿ. ಸ್ವಲ್ಪ ಅದ್ರ ಮೇಲೆಲ್ಲ ನೀಟಾಗಿ ಆಯಿಲ್ನ ಸ್ಪ್ರೆಡ್ ಮಾಡಿ. ನೋಡಿ ಯಾವ ಥರ ಉಬ್ಬು ಬರ್ತಾ ಇದೆ ಅಂತ ಹೇಳಿಬಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಪರೋಟ. ನೀಟಾಗಿ ನೀವು ಚಪಾತಿನ ಯಾವ ಥರ ಬೇಯಿಸ್ಕೊತೀರಾ ಅದೇ ಥರನೇ ಇಲ್ಲಿ ಬೇಯಿಸ್ಕೋಬೇಕಾಗುತ್ತೆ ನೀವು. ಇದ್ರ ಜೊತೆ ಚಟ್ನಿನೋ ಅಥವಾ ಸಾಗುನೋ ಇದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ರೆಡಿ ಆಯಿತು ರುಚಿಕರವಾದಂತಹ ಆಲೂ ಪರಾಟ. ಈಗ ಸರ್ವ್ ಮಾಡ್ಕೊಂಡು ತಿನ್ನೋದೇನೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರದ ಕುಕಿಂಗ್ ರೆಸಿಪಿಗಾಗಿ ಅಮೂಲ್ಯ ಅಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ರೆಸಿಪಿಯೊಂದಿಗೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.